ಬಹಿರಂಗವಾಗಿ ಹೇಳಿದ್ರಿ ಎಂಪಿ ಚುನಾವಣೆಯಲ್ಲಿ BY ರಾಘವೇಂದ್ರ ಅವ್ರಿಗೆ ನೀವು ವೋಟ್ ಹಾಕ್ರಿ ಅಂತ. ಅವಾಗ ನೀವೇನ್ ಆಕ್ಷನ್ ತಗೊಂಡಿರಪ್ಪ ನೀವು ಕಾಂಗ್ರೆಸ್ನವರು? ಇವತ್ತು ದೀನ ದಲಿತರಿಗೆ, ಬಡವರಿಗೆ, ಎಲ್ಲರ ಪರವಾಗಿ ಏನು ಒಬ್ಬ ನಾಯಕ ಅಂತಂದ್ರೆ ಅದು ಜಮೀರಣ್ಣ ಅಂತ ವ್ಯಕ್ತಿನ ನೀವು ಕಡೆಗಣಿಸಿದ್ದೀರಿ. ಇವತ್ತು ನಿಮ್ಗೆ ವೋಟ್ ಬೇಕನ್ನಪ್ಪ ಅಂದ್ರೆ ಮುನಿಯಪ್ಪನವ್ರು ಬೇಕು, ವೋಟ್ ಬೇಕು ಅಂತಂದ್ರೆ ನಮ್ಮ ಜಾರಕಿಹೊಳಿ ಸತೀಶ್ ಅಣ್ಣವ್ರು ಬೇಕು. ನಿಮ್ಗೆ ವೋಟ್ ಬೇಕು ಅಂತಂದ್ರೆ ಜಮೀರಣ್ಣವ್ರು ಬೇಕು. ಅಧಿಕಾರ ಮಾಡೋದು ಮಾತ್ರ DK ಶಿವಕುಮಾರ್ ಅವರು. ಇದಕ್ಕೆ ನಾವು ಒಪ್ಪೋದಲ್ಲ. ಏನು ನಾವೇನು ಇದ್ದೀವಿ, OBC, SC, ST ಏನು ಅಲ್ಪಸಂಖ್ಯಾತರು ಏನಿದೀವಲ್ಲ, ನಾವು ಹಾಕಿರೋ ಭಿಕ್ಷೆ ಇವತ್ತು ಕಾಂಗ್ರೆಸ್ಗೆ. ಇವತ್ತು ನಮ್ಮ ವೋಟ್ ತಗೊಂಡು ನೀವು ಅಧಿಕಾರ ನಡೆಸ್ತಾ ಇದ್ರಿ. ಇವತ್ತು ಒಬ್ಬ ಒಳ್ಳೆ ವ್ಯಕ್ತಿನ, ಏನೋ ಒಬ್ಬ ಬಡವರ ಬಂದು ಜಮೀರಣ್ಣವ್ರನ್ನ ನೀವು ಕಡೆಗಣಿಸಿದ್ರಿ. ಅದು ವ್ಯಕ್ತಿ ಅಲ್ಲ, ಅದು ರಾಜ್ಯದಲ್ಲಿ ಒಂದು ದೊಡ್ಡ ಶಕ್ತಿ. ಅದು ಜಮೀರಣ್ಣ ಅಂದ್ರೆ ಅಂತ ವ್ಯಕ್ತಿನ ನೀವು ಕಡೆಗಣಿಸ್ತಾ ಇದ್ರಿ. ಒಂದು ವೇಳೆ ಇದೇ ರೀತಿ ಏನಾದ್ರೂ ನೀವು ಕಡೆಗಣಿಸ್ತಾ ಇದ್ರೆ ಮುಂದೆ ಬರಂತ 2028 ಚುನಾವಣೆಯಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಜಮೀರಣ್ಣ ಇದ್ರೇನೆ ಕಾಂಗ್ರೆಸ್ ಅಂತ ನಾನು ಹೇಳ್ತಾ ಇಲ್ಲ. ಕೋಡಿಮಠ ಸ್ವಾಮಿ ಅವರೇ ಭವಿಷ್ಯ ನುಡಿದಿದ್ದಾರೆ. ಏನು ಇವತ್ತು ಅಂತ ನಾಯಕನ ನೀವು ಕಡೆಗಣಿಸಿದಿರಿ. ನೀವು ಜಮೀರಣ್ಣವ್ರನ್ನ ಮುಂದೆ ಬರಂತ ಸಚಿವ ಸಂಪುಟದ ಏನು ಪುನರಾಚನೆ ಮಾಡ್ತಾ ಇದ್ದೀರಿ, ಅದ್ರಾಗ ಜಮೀರಣ್ಣವ್ರ ಹೆಸರು ಬರಲೇಬೇಕು. ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀವು ಕೊಡ್ಲೇಬೇಕು. ಉನ್ನತವಾದ ಒಂದು ಸಚಿವ ಸ್ಥಾನ ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಇಲ್ಲಿ ಕಾಮಲಾಪುರ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಮೂಲೆ ಮೂಲೆಗಳಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಜಮೀರಣ್ಣವ್ರ ಪರವಾಗಿ ಜನ ನಿಂತಿರ್ತಾರ. ಇಲ್ಲಿ ಬರೀ ಮುಸಲ್ಮಾನರು ಇಲ್ಲ, ಎಲ್ಲಾ ಜನ ಇದ್ದಾರೆ, ಎಲ್ಲಾ ವರ್ಗದ ಜನ ಇದ್ದಾರೆ. ಇಷ್ಟೊಂದು ಜನ ಬರೋ ಕಾರಣ ಏನು ಅಂದ್ರೆ ಜಮೀರಣ್ಣವ್ರು ಮಾಡಿದಂತ ಒಂದು ಒಳ್ಳೆ ಕೆಲಸ. ಆ ಕೆಲಸದಿಂದನೇ ಅದನ್ನ ಮೆಚ್ಚಿ ಇವತ್ತು ಜನ ಬಂದಿದ್ದಾರೆ. ನಾವೇನು ದುಡ್ಡು ಕೊಟ್ಟು ಏನೋ ನೀವು ಇದ್ರೆಲ್ಲ ಪಕ್ಷಾದಿಗಳು ಕಾಂಗ್ರೆಸ್, BJP, JDS ದುಡ್ಡು ಕೊಟ್ಟು ಕರ್ಕೊಂಡ್ ಬರ್ತಿರಲ್ಲ ಅಂತ ಜನ ಅಲ್ಲ ಇಲ್ಲಿ ಬಂದಿರೋದು. ಇಲ್ಲಿ ಬಂದಿರೋದು ಜಮೀರಣ್ಣವ್ರನ್ನ ಪ್ರೀತಿ ಮಾಡೋರು, ಜಮೀರಣ್ಣವ್ರ ಮನಸ್ಸಲ್ಲಿ ಏನು ನಾವು ಕುಂದಿಸ್ಕೊಂಡಿದೀವಿ ಅಂತವ್ರೆ ಇಲ್ಲಿ ಬಂದಿರೋದು. ಯಾರು ಡೂಪ್ಲಿಕೇಟ್ ಇಲ್ಲ ಬಂದಿರೋದು.